ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡ್ತಿರುವಂತಹ ನೀನು ಈಗ ನಗುತ್ತಾ ಇರಬಹುದು. ಆದರೆ ನಿನ್ನ ಹೃದಯದೊಳಗೆ ಎಷ್ಟು ನೋವಿದೆ ಅಂತ ನಿನಗೆ ಮಾತ್ರ ಗೊತ್ತು. ಬಹುಶಃ ನೀನು ತುಂಬ ಅತ್ತಿರಬಹುದು. ಬಹುಶಃ ಎಲ್ಲರ ಮುಂದೆ ಗಟ್ಟಿಯಾಗಿರುವಂತೆ ನಟಿಸ್ತಾ ಇರಬಹುದು. ಬಹುಶಃ ನಾನು ಸಾಕಾಗಲ್ಲ, ನಾನು ಇಲ್ಲಿ ಜೀವನ ನಡೆಸೋದಕ್ಕೆ ಲಾಯಕ್ಕಿಲ್ಲ ಅಂತ ನಿನಗೆ ಪ್ರತಿದಿನ ಯೋಚನೆಗಳು ಕಾಡ್ತಾ ಇರಬಹುದು. ಇಂದು ನಾನು ನಿನಗೆ ಒಂದು ಮಾತನ್ನ ಹೇಳೋಕೆ ಬಂದಿದ್ದೇನೆ. ನೀನು ಎಂದಿಗೂ ಮುರಿದು ಹೋಗಿಲ್ಲ, ನೀನು ಸೋತಿಲ್ಲ, ನೀನು ಮುಗಿದು ಹೋಗಿಲ್ಲ. ನೀನು ಕೇವಲ ಗಾಯಗೊಂಡಿದ್ದೀಯಷ್ಟೇ. ಗಾಯಗೊಂಡ ಹೃದಯ ಮತ್ತೆ ಗುಣವಾಗಬಹುದು. ಮುರಿದ ಮನಸ್ಸು ಮತ್ತೆ ನಗಬಹುದು. ಕತ್ತಲೆಯಲ್ಲಿರುವ ಜೀವನ ಮತ್ತೆ ಬೆಳಗಬಹುದು. ಇಂದು ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿನ್ನ ಬಗ್ಗೆ ನೀನು ಯೋಚಿಸುವ ರೀತಿ ಬದಲಾಗಬೇಕು ಅಷ್ಟೇ. ಮೊದಲು ನಿನ್ನನ್ನ ನೀನು ದ್ವೇಷಿಸುವುದನ್ನ ನಿಲ್ಲಿಸು. ಎಷ್ಟು ದಿನಗಳಿಂದ ನೀನು ನಿನ್ನನ್ನೇ ದೂಷಿಸುತ್ತಿದ್ದೀಯಾ? ನಾನು ಸುಂದರವಾಗಿಲ್ಲ, ನಾನು ಪ್ರತಿಭಾವಂತ ಅಲ್ಲ, ನನ್ನಿಂದ ಏನೂ ಆಗಲ್ಲ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾರೆ. ಈ ಮಾತುಗಳನ್ನ ಎಷ್ಟು ಬಾರಿ ನಿನ್ನ ಮನಸ್ಸಿನ ಒಳಗೆ ನೀನು ಹೇಳ್ಕೊಂಡಿದ್ದೀಯಾ? ಒಮ್ಮೆ ಯೋಚನೆ ಮಾಡು. ನಿನ್ನ ಒಬ್ಬ ಸ್ನೇಹಿತ ಅಳುತ್ತಾ ನಿನ್ನ ಬಳಿ ಬಂದ್ರೆ ಅವನಿಗೆ ನೀನು ಇದೇ ಮಾತುಗಳನ್ನ ಹೇಳ್ತೀಯಾ? ಇಲ್ಲ. ಆಗ ನಿನಗೆ ಮಾತ್ರ ಯಾಕೆ ಇಷ್ಟು ಕಠಿಣವಾಗಿದ್ದೀಯಾ? ನಿನ್ನ ಮೇಲೆ ನೀನು ನ್ಯಾಯವಾಗಿ ಉತ್ತರಿಸುತ್ತಿಲ್ಲ. ನಿನ್ನ ತಪ್ಪುಗಳಿಗಾಗಿ ನೀನು ನಿನ್ನನ್ನೇ ಶಿಕ್ಷಿಸುತ್ತಿದ್ದೀಯಾ? ಆದರೆ ನೆನ್ಪಿಟ್ಕೋ, ತಪ್ಪು ಮಾಡೋದು ಪಾಪ ಅಲ್ಲ. ತಪ್ಪಿನ ಕಾರಣಕ್ಕೆ ನಿನ್ನನ್ನ ನೀನು ದ್ವೇಷಿಸುವುದೇ ದೊಡ್ಡ ತಪ್ಪು. ನಿನ್ನ ಜೀವನದ ಕತೆ ಇನ್ನೂ ಮುಗಿದಿಲ್ಲ. ಇದೀಗ ನಿನಗೆ ಎಲ್ಲವೂ ಕತ್ತಲೆಯಂತೆ ಕಾಣಿಸ್ತಾ ಇರಬಹುದು. ಆದ್ರೆ ಒಂದು ಪುಸ್ತಕದ ಮಧ್ಯದ ಪುಟವನ್ನ ಓದಿ ಕತೆ ಮುಗಿಯಿತು ಎಂದು ಹೇಳಲು ಆಗುವುದಿಲ್ಲ. ನಿನ್ನ ಜೀವನದ ಕಥೆಯೂ ಕೂಡ ಹಾಗೆಯೇ. ಇಂದು ನೋವು ಇದೆ, ಇಂದು ಕಣ್ಣೀರು ಇದೆ, ಇಂದು ಒಂಟಿತನ ಇದೆ. ಆದ್ರೆ ನಾಳೆ ಏನಾಗುತ್ತದೆ ಎಂಬುದು ನಿನಗೂ ಕೂಡ ಗೊತ್ತಿಲ್ಲ. ಬಹುಶಃ ನಿನ್ನ ಜೀವನದ ಅತ್ಯುತ್ತಮ ದಿನ ಇನ್ನೂ ಬರಬೇಕಿದೆ. ಬಹುಶಃ ನಿನ್ನ ಯಶಸ್ಸಿನ ಕತೆ ಈಗಷ್ಟೇ ಆರಂಭವಾಗುತ್ತಿದೆ. ಆದ್ದರಿಂದ ಇಂದು ನೋವಿದೆ ಎಂದು ಜೀವನ ಮುಗಿದಿದೆ ಎಂದು ತೀರ್ಮಾನಿಸಬೇಡ. ನಿನ್ನ ಮೌಲ್ಯವನ್ನ ಇತರರ ಅಭಿಪ್ರಾಯದಿಂದ ಅಳೆಯಬೇಡ. ಕೆಲವರು ನಿನ್ನನ್ನ ತಿರಸ್ಕರಿಸಿದ್ದಾರೆ, ಕೆಲವರು ನಿನ್ನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ, ಕೆಲವರು ನಿನ್ನನ್ನ ಬಳಸಿಕೊಂಡು ಬಿಟ್ಟು ಹೋದ್ರು. ಆದ್ರೆ ಕೇಳು, ಯಾರಾದ್ರೂ ನಿನ್ನ ಮೌಲ್ಯವನ್ನ ಗುರುತಿಸಲಿಲ್ಲ ಅಂದ್ರೆ ಅದರಿಂದ ನಿನ್ನ ಮೌಲ್ಯ ಕಡಿಮೆ ಆಗೋದಿಲ್ಲ. ಒಂದು ವಜ್ರವನ್ನ ಕಸದಲ್ಲಿ ಎಸೆದ್ರೆ ಅದು ಕಲ್ಲಾಗೋದಿಲ್ಲ, ಅದು ಇನ್ನೂ ವಜ್ರವೇ ಆಗಿರುತ್ತದೆ. ಅದೇ ರೀತಿ ಜನರು ನಿನ್ನನ್ನ ಹೇಗೆ ನೋಡುತ್ತಾರೆ ಎಂಬುದಕ್ಕಿಂತ ನೀನು ನಿನ್ನನ್ನ ಹೇಗೆ ನೋಡುತ್ತೀಯಾ ಅನ್ನೋದು ಮುಖ್ಯ. ನಿನ್ನ ಹೃದಯಕ್ಕೆ ವಿಶ್ರಾಂತಿ ಕೊಡು. ಎಲ್ಲರನ್ನ ಖುಷಿಪಡಿಸುವ ಪ್ರಯತ್ನದಲ್ಲಿ ನೀನು ನಿನ್ನನ್ನೇ ಕಳೆದುಕೊಂಡಿದ್ದೀಯಾ? ಎಲ್ಲರ ಸಮಸ್ಯೆಗಳನ್ನ ಹೊತ್ತುಕೊಂಡು ನಿನ್ನ ಮನಸ್ಸನ್ನ ಮರೆತಿದ್ದೀಯಾ? ಒಮ್ಮೆ ನಿಲ್ಲು, ಆಳವಾಗಿ ಉಸಿರಾಡು. ನಿನ್ನ ಹೃದಯಕ್ಕೆ ಹೇಳು, ಇಲ್ಲಿಯವರೆಗೆ ನೀನು ತುಂಬಾ ಸಹಿಸಿದ್ದೀಯಾ, ಧನ್ಯವಾದ. ಹೌದು, ನಿನ್ನ ಹೃದಯಕ್ಕೆ ಧನ್ಯವಾದವನ್ನ ಹೇಳು. ಅದು 1000 ಬಾರಿ ಮುರಿದರೂ ಇನ್ನೂ ನಿನ್ನನ್ನ ಬದುಕಿಸುತ್ತಿದೆ. ಯಾರಾದ್ರೂ ನಿನ್ನನ್ನ ಬಿಟ್ಟು ಹೋದ್ರೆ? ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ತುಂಬಾ ಪ್ರೀತಿಸಿದವರು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಆಗ ನಮಗೆ ನಾವು ಅನಗತ್ಯ ಎಂಬ ಭಾವನೆ ಬರುತ್ತದೆ. ಆದ್ರೆ ಸತ್ಯ ಏನ್ ಗೊತ್ತಾ? ಯಾರಾದ್ರೂ ನಿನ್ನನ್ನ ಬಿಟ್ಟು ಹೋದ್ರು ಎಂದ್ರೆ ಅದು ನಿನ್ನ ಮೌಲ್ಯದ ತೀರ್ಪಲ್ಲ. ಯಾರಾದ್ರೂ ನಿನ್ನನ್ನ ಬಿಟ್ಟು ಹೋದ್ರೆ ಅದು ನಿನ್ನ ಮೌಲ್ಯದ ತೀರ್ಪಲ್ಲ. ಕೆಲವರು ಜೀವನದಲ್ಲಿ ಪಾಠ ಕಲಿಸೋದಿಕ್ಕೆ ಬರ್ತಾರೆ, ಅವರು ಉಳಿಯೋದಿಕ್ಕೆ ಅಲ್ಲ. ನಿನ್ನ ಜೀವನದಿಂದ ಹೋಗಿರುವ ಪ್ರತಿಯೊಬ್ಬರೂ ನಿನ್ನ ಭವಿಷ್ಯವನ್ನ ಕದ್ದಿಲ್ಲ.
ಅವರು ಕೇವಲ ತಮ್ಮ ಸ್ಥಾನವನ್ನ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಆ ಖಾಲಿ ಜಾಗವನ್ನ ಒಳ್ಳೆಯವರು ಮುಂದಿನ ದಿನಗಳಲ್ಲಿ ತುಂಬಲಿದ್ದಾರೆ. ಪ್ರತಿದಿನ ಕನ್ನಡಿಯ ಮುಂದೆ ನಿಂತ್ಕೊಂಡು ನಿನ್ನನ್ನ ನೀನು ಒಂದು ಬಾರಿ ನೋಡ್ಕೋ. ಇಂದು ಮನೆಗೆ ಹೋಗಿ ಕನ್ನಡಿಯ ಮುಂದೆ ನಿಲ್ಲು. ನಿನ್ನ ಕಣ್ಣುಗಳನ್ನ ನೋಡು ಮತ್ತೆ ಹೇಳು, ನಾನು ಸಾಕು, ನಾನು ಪ್ರೀತಿಗೆ ಅರ್ಹ, ನಾನು ಗೌರವಕ್ಕೆ ಅರ್ಹ, ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ಮೊದಲ ದಿನ ವಿಚಿತ್ರವಾಗಿ ಅನಿಸ್ಬೋದು, ಆದ್ರೆ ಪ್ರತಿದಿನ ಇದನ್ನ ಹೇಳ್ತಾ ಬಾ. ನಿನ್ನ ಮನಸ್ಸು ಕೇಳುತ್ತದೆ, ನಿನ್ನ ಆತ್ಮ ನಂಬಲು ಆರಂಭಿಸುತ್ತದೆ. ನಿನ್ನೊಳಗೆ ಒಬ್ಬ ಯೋಧ ಇದ್ದಾನೆ. ಈ ಜಗತ್ತು ನಿನ್ನನ್ನ ದುರ್ಬಲ ಎಂದುಕೊಳ್ಬಹುದು, ಆದ್ರೆ ನೀನು ಅನುಭವಿಸಿದ ನೋವನ್ನ ಅವರು ಅನುಭವಿಸಿಲ್ಲ. ನೀನು ಅತ್ತ ರಾತ್ರಿಗಳನ್ನ ಅವರು ನೋಡಿಲ್ಲ. ನೀನು ಒಂಟಿಯಾಗಿ ನಡೆಸಿದ ಹೋರಾಟವನ್ನ ಅವರು ಅರಿತಿಲ್ಲ. ಇಷ್ಟೆಲ್ಲ ಅನುಭವಿಸಿ ಇನ್ನೂ ಜೀವಂತವಾಗಿದ್ದೀಯಾ ಅಂದರೆ ನೀನು ದುರ್ಬಲನಲ್ಲ, ನೀನು ಒಬ್ಬ ಮಹಾನ್ ಯೋಧ. ನಿನ್ನ ಜೀವನವನ್ನ ಮತ್ತೆ ಕಟ್ಟಿಕೋ. ಇಂದು ಒಂದು ನಿರ್ಧಾರ ತೆಗೆದುಕೋ. ಇನ್ನು ಮುಂದೆ ನಿನ್ನನ್ನ ಇತರರೊಂದಿಗೆ ಹೋಲಿಸಿಕೊಳ್ಳಬೇಡ. ನಿನ್ನ ತಪ್ಪುಗಳಿಗಾಗಿ ನಿನ್ನನ್ನ ನೀನು ದ್ವೇಷಿಸೋದನ್ನ ನಿಲ್ಲಿಸು. ನಿನ್ನ ಕನಸುಗಳನ್ನ ಬಿಟ್ಟುಕೊಡಬೇಡ. ಪ್ರತಿದಿನ ಸ್ವಲ್ಪ ಮುಂದೆ ಸಾಕು, ಒಂದು ಹೆಜ್ಜೆ ಸಾಕು. ನಿಧಾನವಾಗಿದ್ರೂ ಪರವಾಗಿಲ್ಲ, ನಿಲ್ಲಬೇಡ. ಈ ವಿಡಿಯೋವನ್ನ ನೋಡುತ್ತಿರುವ ನಿನಗೆ ನಾನು ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ನೀನು ತುಂಬಾ ಅಮೂಲ್ಯ. ನೀನು ಊಹಿಸುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿ. ನಿನ್ನ ಮನಸ್ಸು ಮುರಿದೋಗಿದ್ರೂ ಕೂಡ ನೀನು ಬಹಳ ಸುಂದರ. ನೀನು ಗಾಯಗೊಂಡಿದ್ದರೂ ಕೂಡ ಅಮೂಲ್ಯ. ನೀನು ಈಗ ಅಳುತ್ತಿದ್ದರೂ ಒಂದು ದಿನ ಇದೇ ಕಥೆಯನ್ನ ನೆನೆದು ನಗುವೆ. ಆ ದಿನ ಬಂದೇ ಬರುತ್ತದೆ. ನಂಬಿಕೆ ಇಟ್ಕೋ. ನಿನ್ನನ್ನ ನೀನು ಪ್ರೀತಿಸು. ನಿನ್ನನ್ನ ನೀನು ಮೊದಲು ಕ್ಷಮಿಸೋದನ್ನ ಕಲಿ. ನಿನ್ನನ್ನ ನೀನು ಗೌರವಿಸು. ಯಾಕಂದ್ರೆ ಈ ಜಗತ್ತಿನಲ್ಲಿ ನಿನ್ನ ಜೊತೆಗೆ ಕೊನೆಯವರೆಗೂ ಇರುವ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನೀನೇ ಮಾತ್ರ. ಈ ಮಾತನ್ನ ಇನ್ನೊಮ್ಮೆ ಕೇಳಿಸ್ಕೋ. ಈ ಜಗತ್ತಿನಲ್ಲಿ ನಿನ್ನ ಜೊತೆಗೆ ಕೊನೆಯವರೆಗೂ ಇರುವ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನೀನೊಬ್ನೇ ಮಾತ್ರ. ಆದ್ರಿಂದ ನಿನ್ನನ್ನ ನೀನು ಕಳೆದುಕೊಳ್ಬೇಡ. ನಿನ್ನನ್ನ ನೀನು ದ್ವೇಷಿಸಬೇಡ. ನಿನ್ನನ್ನ ನೀನು ಬಿಟ್ಟುಕೊಡಬೇಡ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ನಿನ್ನ ಕಣ್ಣೀರು ಇಂದು ದುರ್ಬಲತೆಯ ಸಂಕೇತವಲ್ಲ, ಅದು ನೀನು ಎಷ್ಟು ಬಲವಾಗಿ ಹೋರಾಡುತ್ತಿದ್ದೀಯಾ ಎಂಬುದರ ಸಾಕ್ಷಿ. ನಿನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಲ್ಪಟ್ಟಿಲ್ಲ. ಆದ್ದರಿಂದ ಪುಸ್ತಕವನ್ನ ಮಧ್ಯದಲ್ಲೇ ಮುಚ್ಚಬೇಡ. ಇಡೀ ಜಗತ್ತು ನಿನ್ನ ವಿರುದ್ಧ ನಿಂತರೂ ನೀನು ನಿನ್ನ ಪರವಾಗಿ ನಿಂತ್ರೆ ಸಾಕು. ಒಂದು ದಿನ ಕನ್ನಡಿಯ ಮುಂದೆ ನಿಂತು ಇಂದಿನ ಈ ನೋವನ್ನ ಗೆದ್ದ ನಿನ್ನನ್ನೇ ನೀನು ನೋಡಿ ಹೆಮ್ಮೆ ಪಡುತ್ತೀಯಾ? ಒಂದು ದಿನ ಕನ್ನಡಿಯ ಮುಂದೆ ನಿಂತು ಇಂದಿನ ಈ ನೋವನ್ನ ಗೆದ್ದ ನಿನ್ನನ್ನ ನೀನೇ ನೋಡಿ ಹೆಮ್ಮೆ ಪಡುತ್ತೀಯಾ? ನೆನಪಿಟ್ಟುಕೋ, ನೀನು ಸಾಮಾನ್ಯ ವ್ಯಕ್ತಿಯಲ್ಲ. ನಿನ್ನೊಳಗೆ ಆ ಅಸಾಮಾನ್ಯ ಶಕ್ತಿ ಅಡಗಿದೆ. ಎದ್ದು ನಿಲ್ಲು, ಹೊಳೆಯಲು ಆರಂಭಿಸು. ಏಕೆಂದ್ರೆ ನಿನ್ನ ಸಮಯ ಈಗ ಆರಂಭ ಆಗಿದೆ. ನೆನಪಿಟ್ಕೋ, ನೀನು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ನಿನ್ನೊಳಗೆ ಅಸಾಮಾನ್ಯ ಶಕ್ತಿ ಅಡಗಿದೆ. ಎದ್ದು ನಿಲ್ಲು, ಹೊಳೆಯಲು ಆರಂಭಿಸು. ಏಕೆಂದ್ರೆ ನಿನ್ನ ಸಮಯ ಈಗ ಪ್ರಾರಂಭವಾಗಿದೆ. ಇದು ಅಂತ್ಯವಲ್ಲ, ಇದು ನಿನ್ನ ಹೊಸ ಆರಂಭ. ಧನ್ಯವಾದಗಳು. ನಿನ್ನನ್ನ ನೀನು ಪ್ರೀತಿಸಲು ಕಲಿತ ದಿನವೇ ನಿನ್ನ ಜೀವನ ಬದಲಾಗಲು ಪ್ರಾರಂಭವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಡಿಯೋ. ಮತ್ತೆ ಮುಂದಿನ ಒಂದು ಬ್ಯೂಟಿಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಮನಸ್ಸಿನೊಳಗೆ ನೀವು ಅಗಾಧವಾದ ಶಕ್ತಿಯನ್ನ ತುಂಬಿಕೊಂಡು ಎದ್ದೇಳಿ, ಮುನ್ನುಗ್ಗಿ. ಧನ್ಯವಾದಗಳು.